ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರಿಸಲ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಯಾವ ರೀತಿ ನಾವು ರಿಸಲ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಕ್ಕಂಥದ್ದು ಅಂದ್ರೆ ಕಾಮನ್ ಆಗಿ ಏನಪ್ಪಾ ಅಂದ್ರೆ ಇವರು ಪರ್ಸೆಂಟೇಜ್ ಬಂದ್ಬಿಟ್ಟು ಎಷ್ಟಾಗಿದೆಪ್ಪ ಅಂದ್ರೆ ಟೋಟಲ್ ಮಾರ್ಕ್ಸ್ ಇವ್ರದ್ದು 576 ಆಗಿದೆ. ಪರ್ಸೆಂಟೇಜ್ ಬಂದ್ಬಿಟ್ಟು 96. ಯಾವ ಗ್ರೇಡ್ ಅಲ್ಲಿ ಪಾಸ್ ಆಗಿದಾರಪ್ಪ ಅಂದ್ರೆ ಇವರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ಅದೇ ರೀತಿ ಏನಪ್ಪಾ ಅಂದ್ರೆ ತಮ್ಮ ರಿಸಲ್ಟ್ ಪಾಸ್ ಆಫ್ ಫೇಲ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಕ್ಕಂಥದ್ದು. ಸೊ ರಿಸಲ್ಟ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ನೋಡ್ಕೊಳ್ಳಿ. ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಕಾಮನ್ ಆಗಿ ಫಸ್ಟ್ ಏನಪ್ಪಾ ಅಂದ್ರೆ ಯಾವುದೇ ಒಂದು ಫಾರ್ಮುಲಾನ ನಾವು ಅಪ್ಲೈ ಮಾಡ್ಬೇಕಾಗಿದ್ರೆ ಏನಪ್ಪಾ ಅಂದ್ರೆ ಇಸ್ ಈಕ್ವಲ್ ಟು ಫಾರ್ಮುಲಾನ ಟೈಪ್ ಮಾಡ್ತಾ ಸಾರಿ ಇಸ್ ಈಕ್ವಲ್ ಟು ನ ಟೈಪ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಇಫ್ ಅಂದ್ರೆ ಲಾಜಿಕಲ್ ಕಂಡೀಷನ್ ಅನ್ನ ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ತಗೊಳ್ತಾ ಇದೀವಿ. ಇಫ್ ತಗೋಬೇಕು ಮತ್ತೆ ಆ್ಯಂಡ್. ಸೊ ಇದು ಆ್ಯಂಡ್ ಏನಕ್ಕೆ ತಗೋಬೇಕಪ್ಪ ಅಂದ್ರೆ ನನಗೆ ಒಂದಕ್ಕಿಂತ ಏನಪ್ಪಾ ಅಂದ್ರೆ ಜಾಸ್ತಿ ಕಂಡೀಷನ್ ಗಳನ್ನ ಅಪ್ಲೈ ಮಾಡೋದಿದ್ರೆ, ಸೊ ಒಂದೇ ಕಂಡೀಷನ್ ಅಪ್ಲೈ ಮಾಡೋದಿದ್ರೆ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ತಗೊಳ್ತಕ್ಕಂಥದ್ದು. ಸೊ ಒಂದಕ್ಕಿಂತ ಜಾಸ್ತಿ ನಮ್ಗೆ ಅಪ್ಲೈ ಮಾಡೋದಿದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಆ್ಯಂಡ್ ಅನ್ನ ಟೈಪ್ ಮಾಡ್ತಕ್ಕಂಥದ್ದು. ಸೊ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ತಮ್ಗೆ ಒಂದ್ ಕಂಡೀಷನ್ ಇಫ್ ಅನ್ನ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅಂತಕ್ಕಂಥದನ್ನ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಒಂದು ಟೇಬಲ್ ಅನ್ನ ತಗೊಂಡಿದ್ದೀನಿ ನಾನು. ಸೊ ಎದಕ್ಕೋಸ್ಕರಪ್ಪ ಅಂದ್ರೆ ವೋಟ್ ಹಾಕ್ಲಿಕ್ಕೆ ಇವರು ಎಲಿಜಿಬಲ್ ಇದ್ದಾರಾ ಅಥವಾ ಇಲ್ಲ ಅಂತ ಹೇಳಿ. ಏನಪ್ಪಾ ಅಂದ್ರೆ ಎಲಿಜಿಬಲ್ ಫಾರ್ ವೋಟ್ ಆರ್ ನಾಟ್. ಸೊ ಹೆಡ್ಡಿಂಗ್ ಅನ್ನ ಟೈಪ್ ಮಾಡಿ. ಸೊ ನಮ್ಮ ಇಂಡಿಯನ್ ರೂಲ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಇಂಡಿಯನ್ ಗೌರ್ಮೆಂಟ್ ಸೊ ಏಜ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 18 ಇರ್ಬೇಕು. ಸೊ 18 ಇತ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ತಾವೇನಿದ್ದೀರಪ್ಪ ಅಂದ್ರೆ ಎಲಿಜಿಬಲ್ ಇದ್ದೀರಿ ಅಂತ ಅರ್ಥ. ಸೊ ಈಗ ಏನಾಗುತ್ತಪ್ಪ ಅಂದ್ರೆ 18+ ಇದ್ರೆ ಏನಾಗುತ್ತಪ್ಪ ಅಂದ್ರೆ ವೋಟ್ ಹಾಕ್ಲಿಕ್ಕೆ ತಾವು ಎಲಿಜಿಬಲ್ ಇದ್ದೀರಾ. 18 ಇಲ್ಲಪ್ಪ ಅಂದ್ರೆ ಬಿಲೋ 18 ಇದ್ರೆ ಸೊ ನಾಟ್ ಎಲಿಜಿಬಲ್ ಫಾರ್ ವೋಟ್. ಇಲ್ಲಪ್ಪ ಅಂದ್ರೆ ಮತ್ತೆ ಇದೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಏನಪ್ಪಾ ಅಂದ್ರೆ ಇದು ಇಫ್ ತಗೊಂಡ್ಬಿಟ್ಟು ಓಕೆ ಅನ್ನ ಕ್ಲಿಕ್ ಮಾಡ್ತಕ್ಕಂಥದ್ದು. ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಲಾಜಿಕಲ್ ಟೆಸ್ಟ್. ಸೊ ಏನಿದೆಪ್ಪ ಅಂದ್ರೆ ಈ ಲಾಜಿಕಲ್ ಟೆಸ್ಟ್ ಬಂದ್ಬಿಟ್ಟು ತಮ್ಗೆ ಸೊ ಏಜ್ ಯಾವ ಕಾಲಮ್ ಅಲ್ಲಿ ಇದೆ, ಸಿ ಕಾಲಮ್ ಅಲ್ಲಿ ಇದೆ. ರೋ ಎಷ್ಟನೇದಿದೆಪ್ಪ ಅಂದ್ರೆ ಅದ್ವಿಕ್ ಅವ್ರದ್ದು 3ನೇದಿದೆ. ಸೊ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 80, ರೈಟಾ. ಸೊ ಎಲಿಜಿಬಲ್ ಫಾರ್ ವೋಟ್, ಎಲಿಜಿಬಲ್ ಫಾರ್ ವೋಟ್. ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ನಾಟ್ ಎಲಿಜಿಬಲ್ ಫಾರ್ ವೋಟ್. ಅಂದ್ರೆ ಗ್ರೇಟರ್ ದೆನ್ 18 ಇದ್ರೆ ಏನಾಗುತ್ತಪ್ಪ ಅಂದ್ರೆ ನಾಟ್ ಎಲಿಜಿಬಲ್ ಎಲಿಜಿಬಲ್ ಫಾರ್ ವೋಟ್. ಬಿಲೋ 18 ಇದ್ರೆ ಏನಾಗುತ್ತಪ್ಪ ಅಂದ್ರೆ ಸೊ ನಾಟ್ ಎಲಿಜಿಬಲ್ ಫಾರ್ ವೋಟ್. ಈ ರೀತಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಟೈಪ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ಸೊ ಏನಪ್ಪಾ ಅಂದ್ರೆ ಎಲಿಜಿಬಲ್ ಫಾರ್ ವೋಟ್ ಅಂಡ್ ನಾಟ್ ಎಲಿಜಿಬಲ್ ಫಾರ್ ವೋಟ್. ಸೊ ಏನಾಗುತ್ತಪ್ಪ ಅಂದ್ರೆ ಇದು ಎಲಿಜಿಬಲ್ ಫಾರ್ ವೋಟ್ ಆಗಿದೆ. ಇದೇ ರೀತಿ ಏನಪ್ಪಾ ಅಂದ್ರೆ ನೀವು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಕೂಡ ನೋಡ್ಕೊಳ್ಳಿ ಅಂದ್ರೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು. ಸೊ ಏನಪ್ಪಾ ಅಂದ್ರೆ ಜಸ್ಟ್ ಕ್ಲಿಕ್ ಆನ್ ದಿಸ್ ಎಫೆಕ್ಟ್ಸ್ ಆಪ್ಷನ್. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಫ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ತಗೊಳ್ತಕ್ಕಂಥ ಏನಪ್ಪಾ ಅಂದ್ರೆ ಸೊ ಏನಿದೆಪ್ಪ ಅಂದ್ರೆ ಯಾವ ಕಾಲಮ್ ಅಪ್ಪ ಅಂದ್ರೆ ಸಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅನಿಲ್ ಅವ್ರದ್ದು 4 ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು ಎಷ್ಟಿದೆಯಪ್ಪ ಅಂದ್ರೆ ಬಂದ್ಬಿಟ್ಟು ತಮ್ಗೆ C4 is greater than or is equal to same condition 18. 18 ಇದ್ರೆ ಏನಪ್ಪಾ ಅಂದ್ರೆ ಎಲಿಜಿಬಲ್ ಫಾರ್ ವೋಟ್ ಆರ್ ಏನಪ್ಪಾ ಅಂದ್ರೆ ಎಲಿಜಿಬಲ್ ಫಾರ್ ವೋಟ್ ಆರ್ ನೆಕ್ಸ್ಟ್ ಒನ್ ಶುಡ್ ಬಿ ನಾಟ್ ಎಲಿಜಿಬಲ್ ಫಾರ್ ವೋಟ್. ಓಕೆ, ಇದು ಒಂದೇ ಕಂಡೀಷನ್ ಇದ್ರೆ ಏನಪ್ಪಾ ಅಂದ್ರೆ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು. ಸೊ ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಇದು ಕೂಡ ಏನಾಗಿದೆಪ್ಪ ಅಂದ್ರೆ ಬಂದ್ಬಿಟ್ಟು ತಮಗೆ ಎಲಿಜಿಬಲ್ ಫಾರ್ ವೋಟ್. ಇದು ಫಾರ್ಮೆಟ್ ಪೆಂಟರ್ ಇದೆ ನೋಡಿ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ, ಆಟೋಮೆಟಿಕ್ ಆಗ್ತಾ ಇದೆ. ಅದೇ ರೀತಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಈಗ ಡಬಲ್ ಕ್ಲಿಕ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಬಸವರಾಜ್ ಅವ್ರದ್ದು 14 ಏಜ್ ಇದೆ, ಅದಕ್ಕೋಸ್ಕರ ನಾಟ್ ಎಲಿಜಿಬಲ್ ಫಾರ್ ವೋಟ್ ಅಂತ ತೋರಿಸ್ತಾ ಇದೆ. ಸೊ ಅದೇ ನಾನು ಇಲ್ಲಿ ಏಜ್ ಇದು ಚೇಂಜ್ ಮಾಡದೆ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಅವಾಗ ಬಂದ್ಬಿಟ್ಟು ಸೊ 10 ಅಂತ ಮಾಡಿದೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ನಾಟ್ ಎಲಿಜಿಬಲ್ ಫಾರ್ ವೋಟ್. ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ಬಿ ಚೇಂಜ್. ಸೊ ಒನ್ಸ್ ಅಗೇನ್ ಈಗ ಏನಾಗಿದೆಪ್ಪ ಅಂದ್ರೆ ಇದು ನಾಟ್ ಎಲಿಜಿಬಲ್ ಇದೆ. ಇವ್ರದ್ದು ಏನ್ ಮಾಡ್ತೀನಪ್ಪ ಅಂದ್ರೆ 40 ಇಯರ್. ಅವಾಗ ಏನಾಗುತ್ತಪ್ಪ ಅಂದ್ರೆ ಎಲಿಜಿಬಲ್ ಫಾರ್ ವೋಟ್. ಈ ರೀತಿ ಏನಪ್ಪಾ ಅಂದ್ರೆ ಒಂದೇ ಕಂಡೀಷನ್ ಇದ್ರೆ ತಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಇಫ್ ಕಂಡೀಷನ್ ಅನ್ನ ಅಪ್ಲೈ ಮಾಡ್ತಕ್ಕಂಥದ್ದು. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ತಮ್ಗೆ ಈಗ ಮಲ್ಟಿಪಲ್ ಕಂಡೀಷನ್ ಅಂದ್ರೆ ಒಂದೇ ಸೆಲ್ ಅಲ್ಲಿ ಮಲ್ಟಿಪಲ್ ಕಂಡೀಷನ್ ಅಂದ್ರೆ ಎಷ್ಟಿದಾವಪ್ಪ ಅಂದ್ರೆ ಕನ್ನಡ ಸಬ್ಜೆಕ್ಟ್ ಇದೆ, ಇಂಗ್ಲಿಷ್ ಇದೆ, ಹಿಂದಿ ಇದೆ, ಮ್ಯಾಥ್ಸ್ ಇದೆ, ಸೈನ್ಸ್ ಇದೆ ಮತ್ತೆ ಸೋಷಿಯಲ್ ಇದೆ. ಸೊ ಈ ರೀತಿ ಕಂಡೀಷನ್ ಅಂದ್ರೆ ಮೋರ್ ದೆನ್ 1 ಇದ್ರೆ ಅವಾಗ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಆ್ಯಂಡ್ ಫಂಕ್ಷನ್ ಅನ್ನ ಯೂಸ್ ಮಾಡಬೇಕು. ಇಫ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಸ್ ಈಕ್ವಲ್ ಟು ಇಫ್ ಬ್ರಾಕೆಟ್ ಓಪನ್ ಆ್ಯಂಡ್. ಸೊ ಮತ್ತೆ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ. ಲಾಜಿಕಲ್ ಟೆಸ್ಟ್ ಕನ್ನಡ ಸಬ್ಜೆಕ್ಟ್ ಯಾವ ಕಾಲಮ್ ಅಲ್ಲಿ ಇದೆಯಪ್ಪ ಅಂದ್ರೆ ಬಂದ್ಬಿಟ್ಟು ತಮ್ದು ಸಿ ಕಾಲಮ್ ಅಲ್ಲಿ ಇದೆ. ಸೊ ಸಿ ಏನಪ್ಪಾ ಅಂದ್ರೆ 3 ಈಸ್ ಗ್ರೇಟರ್ ದೆನ್ ಆರ್ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ 35. ಮತ್ತೆ ಕಾಮಾ ಕೊಡ್ರಿ. ಎಲ್ಲಾ ಸಬ್ಜೆಕ್ಟ್ ಗಳು ನಮ್ಗೆ ಬೇಕಾಗಿದೆ. ಒಂದ್ ಸಬ್ಜೆಕ್ಟ್ ಅಲ್ಲಿ ಕೂಡ ನಾವು ಫೇಲ್ ಆದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ನಮ್ ರಿಸಲ್ಟ್ ಏನಾಗ್ಬೇಕಪ್ಪ ಅಂದ್ರೆ ಫೇಲ್ ಆಗ್ಬೇಕು. ಸೊ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ C3 ಆದ್ಮೇಲೆ ಏನಿದೆಪ್ಪ ಅಂದ್ರೆ ನೆಕ್ಸ್ಟ್ ಒನ್ D3 is greater than or is equal to 35. ಸೊ ನೆಕ್ಸ್ಟ್ ಒನ್ ಶುಡ್ ಬಿ E3 is greater than or is equal to 35. ಮತ್ತೆ ಅಪ್ ಟು ಎಲ್ಲಿವರೆಗೂ ಅಂದ್ರೆ ಲಾಸ್ಟ್ ಸಬ್ಜೆಕ್ಟ್ ವರೆಗೂ ತಗೊಳ್ಳಿ. ಸೋಷಿಯಲ್ ಸಬ್ಜೆಕ್ಟ್ ಇದೆ, ಇಟ್ ಶುಡ್ ಬಿ ನ H ಕಾಲಮ್.
ಸೊ ನೋಡಿ, ಸೊ 35 ಆದ್ಮೇಲೆ ಕಾಮಾ ಕಂಪಲ್ಸರಿ ಕೊಡ್ಬೇಕು ನಾವು. ಸೊ ಕಾಮಾ ಕೊಡದೇ ಇದ್ರೆ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಎರರ್ ಬರುತ್ತೆ. E3 ಆದ್ಮೇಲೆ F3 ಇಸ್ ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು ಸೊ 35. F3 ಆದ್ಮೇಲೆ ಏನಪ್ಪಾ ಅಂದ್ರೆ ಮತ್ತೆ G3 ಇಸ್ ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು 35. ಮತ್ತೆ ಏನಪ್ಪಾ ಅಂದ್ರೆ ಕಾಮಾ. ಸೊ ನೆಕ್ಸ್ಟ್ ಒನ್ ಶುಡ್ ಬಿ S3 ಇಸ್ ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು 35. ಅಂದ್ರೆ ನನ್ನ 6 ಸಬ್ಜೆಕ್ಟ್ ಏನಾಗದಪ್ಪ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗೋದು. ಸೊ ಇಲ್ಲಿ ಹಿಡ್ಕೊಂಡಪ್ಪ ಅಂದ್ರೆ ಕನ್ನಡ ಹಿಡ್ಕೊಂಡು ಸೋಷಿಯಲ್ ವರ್ಗು. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ಬೇಕು. ಮತ್ತೆ ನೋಡಿ, ಯಾವಾಗ್ಲೂ ಕಾಲಮ್ಗಳದ್ದು CDEFGH ಏನಾಗಿದೆಪ್ಪ ಅಂದ್ರೆ ಪರ್ಟಿಕ್ಯುಲರ್ಲಿ ಒಂದು ಕಲರ್ ಅಲ್ಲಿ ಬರ್ತಾ ಇದ್ದಾವೆ. ಸೊ ಕಲರ್ ಅಲ್ಲಿ ಬಂದ್ರೆ ಏನಪ್ಪಾ ಅಂದ್ರೆ ತಮ್ದು ಕಂಡೀಷನ್ ಕರೆಕ್ಟ್ ಇದೆ ಅಂತ ತಿಳ್ಕೊಬೇಕು. ನಾವೇನಾದ್ರೂ ಒಂದು ಸ್ಮಾಲ್ ಕಾಮಾ ಕೂಡ ಮಿಸ್ಟೇಕ್ ಮಾಡಿದ್ರೆ, ಸಪೋಸ್ ನಾನು ಇಲ್ಲಿ ಮಾಡ್ತೀನಿ, ಈಗ ಏನಾಗುತ್ತಪ್ಪ ಅಂದ್ರೆ ಇದು ಬಿಟ್ಟು G ಏನೈತಪ್ಪ ಅಂದ್ರೆ ಬ್ಲಾಕ್ ಅಲ್ಲಿ ಕನ್ವರ್ಟ್ ಆಗಿದೆ ನೋಡಿ. H ಮತ್ತು G ಏನೈತಪ್ಪ ಅಂದ್ರೆ ಬ್ಲಾಕ್ ಅಲ್ಲಿ ಕನ್ವರ್ಟ್ ಆಗಿದೆ ಅಂದ್ರೆ ನಾವು ತಮ್ಮ ಫಾರ್ಮುಲಾ ರಾಂಗ್ ಇದೆ ಅಂತ. ಸೊ ಆ ಜಾಗದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ತಾವು ಮತ್ತೆ ಕಾಮಾನ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮತ್ತೆ ಇಲ್ಲಿ ಕಾಮಾ ಕೊಡಿ. ಬ್ರಾಕೆಟ್ ಕ್ಲೋಸ್ ಆದ್ಮೇಲೆ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಕಾಮಾ ಕೊಡ್ತಕ್ಕಂಥದ್ದು. ಇನ್ವರ್ಟೆಡ್ ಕಾಮಾ ಓಪನ್ ಪಾಸ್, ಮತ್ತೆ ಇನ್ವರ್ಟೆಡ್ ಕಾಮಾ ಕ್ಲೋಸ್, ಮತ್ತೆ ಕಾಮಾ, ಮತ್ತೆ ಇನ್ವರ್ಟೆಡ್ ಕಾಮಾ ಓಪನ್ ಫೇಲ್, ಮತ್ತೆ ಇನ್ವರ್ಟೆಡ್ ಕಾಮಾ ಕ್ಲೋಸ್, ಬ್ರಾಕೆಟ್ ಕ್ಲೋಸ್. ಸೊ ಈ ರೀತಿ ಏನಪ್ಪಾ ಅಂದ್ರೆ ತಾವು ಟೈಪ್ ಮಾಡ್ತಕ್ಕಂಥದ್ದು. ಜಸ್ಟ್ ಪ್ರೆಸ್ ದ ಎಂಟರ್ ಕೀ. ರಿಸಲ್ಟ್ ಬಂದ್ಬಿಟ್ಟು ಏನಾಗಿದೆಪ್ಪ ಅಂದ್ರೆ ಇದು ಪಾಸ್ ಆಗಿದೆ. ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ 35ಕ್ಕಿಂತ ಜಾಸ್ತಿ ತಗೊಂಡಿದ್ದಾರೆ. ಮತ್ತೇನಪ್ಪಾ ಅಂದ್ರೆ ಇನ್ನ ಒಂದು ಏನ್ ಕನ್ಫ್ಯೂಷನ್ ಮಾಡ್ಕೋತಾರಪ್ಪ ಅಂದ್ರೆ, ಈಗ ಅದ್ವಿಕ್ ಆದ್ಮೇಲೆ ಅನಿಲ್ ಅವ್ರು. ಇಲ್ಲಿ ಏನ್ ಮಾಡಿದೀನಪ್ಪ ಅಂದ್ರೆ ನಾನು ಕಾಲಮ್ ಬಂದ್ಬಿಟ್ಟು ಸಿ ಇದೆ. ಎಲ್ಲಾ ಸ್ಟೂಡೆಂಟ್ ಗಳಿಗೂ ಕಾಲಮ್ ಏನಾಗುತ್ತಪ್ಪ ಅಂದ್ರೆ ಸೇಮ್ ಇರುತ್ತೆ. ರೋ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಅವ್ರು ಬಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ 4 ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ತಮ್ಗೆ. ಇಸ್ ಈಕ್ವಲ್ ಟು ಸೊ ಇಫ್ ಮತ್ತೆ ಬ್ರಾಕೆಟ್ ಓಪನ್. ಸೊ ಮತ್ತೆ ಏನಪ್ಪಾ ಅಂದ್ರೆ ಅಂಡ್ ಅನ್ನ ಟೈಪ್ ಮಾಡ್ತಕ್ಕಂಥದ್ದು. ಮತ್ತೇನಪ್ಪಾ ಅಂದ್ರೆ ಬ್ರಾಕೆಟ್ ಓಪನ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದಪ್ಪ ಅಂದ್ರೆ C4. ಸೊ C4 ಏನಕ್ಕಪ್ಪ ಅಂದ್ರೆ ಸೊ ರೋ ಬಂದ್ಬಿಟ್ಟು ಇವ್ರದ್ದು ಅನಿಲ್ ಅವ್ರು ಎಷ್ಟು ಇದೆಯಪ್ಪ ಅಂದ್ರೆ 4th ರೋ ಇದೆ. C4 ಇಸ್ ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು ಎಷ್ಟಿದೆಯಪ್ಪ ಅಂದ್ರೆ 35. ಅಪ್ ಟು ಎಲ್ಲಿವರೆಗಪ್ಪ ಅಂದ್ರೆ ಕಂಟಿನ್ಯೂ ಮಾಡಿ, ಎಲ್ಲಿವರೆಗೂ ಅಂದ್ರೆ H ವರ್ಗು. D4 ಇಸ್ ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು 35. E4 H4 G4 the next one H4. ಸೊ ಅಪ್ ಟು ಏನಪ್ಪಾ ಅಂದ್ರೆ ನಮ್ದು ಅಷ್ಟು ಸಬ್ಜೆಕ್ಟ್ ಕಂಪ್ಲೀಟ್ ಆಗಿದಾವೆ. ಬ್ರಾಕೆಟ್ ಕ್ಲೋಸ್ ಮಾಡಿ, ಕಾಮಾ ಕೊಡಿ, ಮತ್ತೆ ಇನ್ವರ್ಟೆಡ್ ಕಾಮಾ ಓಪನ್ ಪಾಸ್, ಇನ್ವರ್ಟೆಡ್ ಕಾಮಾ ಕ್ಲೋಸ್, ಮತ್ತೆ ಕಾಮಾ. ಸೊ ಮತ್ತೆ ಇನ್ವರ್ಟೆಡ್ ಕಾಮಾ ಓಪನ್ ಫೇಲ್, ಇನ್ವರ್ಟೆಡ್ ಕಾಮಾ ಕ್ಲೋಸ್, ಬ್ರಾಕೆಟ್ ಕ್ಲೋಸ್. ಸೊ ಇಷ್ಟಾದ್ಮೇಲೆ ಏನಪ್ಪಾ ಅಂದ್ರೆ ಎಂಟರ್ ಕೀನ ಪ್ರೆಸ್ ಮಾಡಿ. ಏನಾಗಿದೆಪ್ಪ ಅಂದ್ರೆ ಎಲ್ರೂ ರಿಸಲ್ಟ್ ಏನಾಗಿದೆಪ್ಪ ಅಂದ್ರೆ ಪಾಸ್ ಆಗಿದೆ. ಅಂದ್ರೆ ಎಲ್ರು ಏನ್ ಮಾಡಿದಾರಪ್ಪ ಅಂದ್ರೆ ಈಗ ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಬಂದ್ಬಿಟ್ಟು 75 ಯಾರ್ದಪ್ಪ ಅಂದ್ರೆ ಅನಿಲ್ ಅವ್ರದ್ದು ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಸೊ ಎಷ್ಟು ಕೊಡ್ತೀನಪ್ಪ ಅಂದ್ರೆ ನಾನು 34 ಅಂದ್ರೆ ಒಂದು ಮಾರ್ಕ್ಸ್ ಅನ್ನ ಕಮ್ಮಿ ಕೊಡ್ತೀನಿ. ಸೊ ಇಲ್ಲಿ ಗ್ರೇಡ್ ಬಂದ್ಬಿಟ್ಟು ಏನಾಗಿದೆಪ್ಪ ಅಂದ್ರೆ ಅವ್ರದ್ದು ಫಸ್ಟ್ ಕ್ಲಾಸ್ ಆಗಿದೆ. ಅಂಡ್ ನೆಕ್ಸ್ಟ್ ಒನ್ ಶುಡ್ ಬಿ ಏನಿದೆಪ್ಪ ಅಂದ್ರೆ ಇಲ್ಲಿ ರಿಸಲ್ಟ್ ಬಂದ್ಬಿಟ್ಟು ಫೇಲ್ ಆಗಿದೆ. ಏನಕ್ಕಪ್ಪ ಫೇಲ್ ಆಗಿದೆಪ್ಪ ಅಂದ್ರೆ ಅವರು ಎಷ್ಟು ತಗೊಂಡಿದಾರಪ್ಪ ಅಂದ್ರೆ 34 ಅನ್ನ ತಗೊಂಡಿದ್ದಾರೆ. ಈ ರೀತಿ ಏನಾಗಿದೆಪ್ಪ ಅಂದ್ರೆ ಬಂದ್ಬಿಟ್ಟು ತಮ್ಗೆ ಚೇಂಜಸ್ ಆಗ್ತಕ್ಕಂಥದ್ದು. ಸೊ 10 ಕೊಟ್ಟರು ಕೂಡ ಏನಾಗುತ್ತಪ್ಪ ಅಂದ್ರೆ ಅದು ಫೇಲ್ ಆಗುತ್ತೆ. ಇವರು ಕೂಡ ಏನಪ್ಪಾ ಅಂದ್ರೆ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ ರಿಸಲ್ಟ್ ಏನಾಗುತ್ತಪ್ಪ ಅಂದ್ರೆ ಈಗ ಇಲ್ಲಿ ಬಂದ್ಬಿಟ್ಟು 97 ಇದ್ದಲ್ಲಿ ಸೊ 20 ಏನಾದ್ರು ನಾನು ಕೊಟ್ಟೆ ಅಂದ್ರೆ ಸೊ ರಿಸಲ್ಟ್ ಶುಡ್ ಬಿ ನ ಪರ್ಸೆಂಟೇಜ್ ಶುಡ್ ಬಿ 83, ಕ್ಲಾಸ್ ಶುಡ್ ಬಿ ಫಸ್ಟ್ ಕ್ಲಾಸ್ ಅಂಡ್ ರಿಸಲ್ಟ್ ಶುಡ್ ಬಿ ಫೇಲ್. ಫೇಲ್ ಏನಕ್ಕಪ್ಪ ಅಂದ್ರೆ ಇಲ್ಲಿ ಒಂದು ಸಬ್ಜೆಕ್ಟ್ ಅಲ್ಲಿ ಏನಾಗಿದಾರಪ್ಪ ಅಂದ್ರೆ ಇವರು ಫೇಲ್ ಆಗಿದ್ದಾರೆ. ಅದಕ್ಕೋಸ್ಕರ ಏನಾಗುತ್ತಪ್ಪ ಅಂದ್ರೆ ಇದು ರಿಸಲ್ಟ್ ಶುಡ್ ಬಿ ಫೇಲ್. ಸೊ ಈ ರೀತಿ ನಾವೇನಪ್ಪಾ ಅಂದ್ರೆ ರಿಸಲ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಯೂಸಿಂಗ್ ಏನಪ್ಪಾ ಅಂದ್ರೆ ಇಫ್ ಮತ್ತೆ ಅಂಡ್ ಫಂಕ್ಷನ್ ಅನ್ನ ಯೂಸ್ ಮಾಡ್ಬಿಟ್ಟು. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಸೊ ಮತ್ತೆ ತಮ್ಗೆ ಏನಾದ್ರು ಹೊಸದಾಗಿ ಬೇಕಾಗಿದ್ರೆ ಇದರಲ್ಲಿ ಸೊ ತಾವೇನಪ್ಪಾ ಅಂದ್ರೆ ಸೊ ಕಮೆಂಟ್ ಮುಖಾಂತರ ಕೇಳಬಹುದು, ಆದ್ರೆ ಸಾಲ್ವ್ ಮಾಡಿ ಕೊಡ್ತೇನೆ. ಯಾರಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಹತ್ರ. ಥ್ಯಾಂಕ್ ಯು ಫ್ರೆಂಡ್ಸ್.